ಎಲ್ಲಾ ರೈತ ಬಾಂಧವರಿಗೂ ಈ ಒಂದು ಟೆಫ್ ಬೆಳೆಯ ಕ್ಷೇತ್ರೋತ್ಸವಕ್ಕೆ ಬಂದಿರತಕ್ಕಂತ ಎಲ್ಲ ರೈತ ಬಾಂಧವರಿಗೂ ಹಾಗೂ ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಿಗೂ ಎಲ್ಲರಿಗೂ ವಂದನೆಗಳನ್ನು ರೈತರ ಪರವಾಗಿ ನಮ್ಮ ಪರವಾಗಿ ಸಮರ್ಪಣೆ ಮಾಡಿ, ಕೆಪ್ಪು ಇದು ಎಲ್ಲಾ ಸಾಮಾನ್ಯ ಬೆಳೆದಾಗಿ ಬೆಳಿಬಹುದು. ಇದರಲ್ಲಿ ಏನು ದೊಡ್ಡ ವಿಶೇಷತೆ ಏನಿಲ್ಲ. ಇದು ಒಂದು ಚಿಕ್ಕ ಕಾಲ ಆಗಿರೋದ್ರಿಂದ ಹಾರ್ವೆಸ್ಟ್ ಮಾಡೋದ್ರಲ್ಲಿ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಮೇನ್ ಹಾರ್ವೆಸ್ಟ್ ಮಾಡೋದು ಮಿಷಿನಿಂಗ್ ಮಾಡೋದ್ರಿಂದ ಅದು ಫ್ಯಾನಿಗೆ ಹೋಗ್ಬಿಡ್ತದ. ಈಗ ಲೇಬರ್ ಕಟಿಂಗ್ ಮಾಡ್ಬೇಕಂದ್ರೆ ಸ್ವಲ್ಪ ಆಳುಗಳು ಜಾಸ್ತಿ, ಇದಕ್ಕೆ ದುಡ್ಡು ಖರ್ಚಾಗ್ತದ. ಇದೊಂದು ಸಮಸ್ಯೆ. ಆದ್ರೆ ಬೆಳೆದ್ರಲ್ಲಿ 2-3 ನೀರಿನಲ್ಲಿ ಇದು ಬೆಳೆ ಬಂದ್ಬಿಡ್ತದೆ. ಇದೇನಂತ ಒಂದು ದೊಡ್ಡ ಪ್ರಾಬ್ಲಮ್ ಇಲ್ಲ. ಎರಡನೇದೇನಪ್ಪ ಅಂದ್ರೆ ಇದಕ್ಕೆ ಮೇಜರು ರೋಗ ಬಹಳ ಬರೋದಿಲ್ಲ, ಕೀಟ ಬರ್ತದ. ಒಂದೇ ಒಂದು ಎಲೆ ಸುಳ್ಳಿ ಅಂತ ಬರ್ತದೆ. ಅದಕ್ಕೆ ನಾವು ಬೇವಿನ ಎಣ್ಣೆ ಈ ತರ ಏನಾದ್ರು ಒಂದು ಔಷಧ ಹೊಡ್ಕೊಂಡು ಅದನ್ನ ನಾವು ಕಂಟ್ರೋಲ್ ಮಾಡಬಹುದು. ಎರಡನೇದಾಗಿ ಇದು ಸುಮಾರು ಒಂದು 2 ತಿಂಗಳಂದ್ರೆ ಒಂದು ಕುತುಂಬರಿ ಬೆಳಿಬೇಕಂದ್ರೆ 45ರಿಂದ 50 ದಿನ ಬರ್ತದ. ಅಂತ ಒಂದು ಶಾರ್ಟ್ ಟೈಮ್ ಬೆಳೆ ಆಗೋದ್ರಿಂದ ರೈತರಿಗೆ ಒಳ್ಳೆ ಉಪಯುಕ್ತ ಅದ. ಇದರಲ್ಲಿ ಮಾರ್ಕೆಟ್ ಎಲ್ಲಾ ಮಾರ್ಕೆಟ್ಗಳಲ್ಲಿ ಏನಪ್ಪಾ ಅಂದ್ರೆ ಸರ್ಕಾರ ಮುಂದೆ ಬಂದು ಖರೀದಿ ಮಾಡಕ್ ಆಗೋದಲ್ಲ. ಇದಕ್ಕೇನಪ್ಪಾ ಅಂದ್ರೆ ವಿಶ್ವವಿದ್ಯಾನಿಲಯಗಳು ಸಪೋರ್ಟ್ ಅದ, ರೈತರ ಸಪೋರ್ಟ್ ಅದ. ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಇದನ್ನ ಒಂದು ಮಾಹಿತಿ ಇಲ್ಲ ಜನಗಳಿಗೆ ಮಾಹಿತಿ, ಸಮಾಜಕ್ಕೆ ಮೀಡಿಯಾ ಈ ತರ ಏನು ಪೇಪರ್ ಪ್ರೆಸ್ ಇವೊಂದು ಸ್ವಲ್ಪ ಮಾಧ್ಯಮಗಳ ಮೂಲಕ ಜನಗಳಿಗೆ ಪರಿಚಯಿಸಿದಾಗ ಇದು ಆಲ್ಮೋಸ್ಟ್ ಆಗಿ ಇದನ್ನ ಎಲ್ಲಾ ರೈತರು ಊರಿಗೆ ಒಬ್ಬರಿಬ್ಬರು ಬೆಳೆದು ಇದರ ಲಾಭ ಪಡ್ಕೊಂಡು ಒಳ್ಳೆ ಒಂದು ಜೀವನ ಪ್ರಾರಂಭ ಮಾಡಬಹುದು ಇದ್ರಲೇಸಿ ಅಂತ ಹೇಳಿ ನಾನು 2 ಮಾತುಗಳನ್ನ ಟೆಫ್ ಬೆಳೆನ ಬೆಳೆಯೋದ್ರಲ್ಲಿ ಯಾವುದೇ ವಿಶೇಷತೆ ಇಲ್ಲ. ಆದ್ರೆ ಇದೇ ಒಂದು ವಿಶೇಷವಾದ ಬೆಳೆ ಅಂತ ಹೇಳಿದಂತ ಬಸನಗೌಡ್ರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ.